ಈ ಮೇಲ್ ಎಸಿಪಿ ಅಂದ್ರೆ ಯಾರು? ಈ ಮೇಲ್ ಎಸಿಪಿ ಗೋವರ್ಧನ್ ಅಂಡ್ ಫಿಮೇಲ್ ಎಸಿಪಿ ಅಶ್ವಿನಿ ಇವರ ವಿರುದ್ಧ ದೂರು. ಹೈಗ್ರೌಂಡ್ ಠಾಣೆಯಲ್ಲಿ ಪತ್ನಿ ನೀಡಿದಂತಹ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. 2022ರಿಂದ ಎಸಿಪಿ ಗೋವರ್ಧನ್ ಎಸಿಪಿ ಅಶ್ವಿನ್ ಮಧ್ಯೆ ಒಂದು ಲವ್ ಶುರುವಾಗಿದೆ. ಗೋವರ್ಧನ್ ಸ್ನಾನ ಮಾಡ್ತಿದ್ದಾಗ್ಲೂ ಕೂಡ ಈ ಅಶ್ವಿನಿ ಕರೆ ಮಾಡ್ತಿದ್ರಂತೆ. ಅಲ್ಲಿ ಒಂದು ಡೌಟ್ ಶುರುವಾಗಿದೆ ಪತ್ನಿಗೆ ಎಸಿಪಿ ಗೋವರ್ಧನ್ ಮೇಲೆ. ಏನೋ ಒಂದು ನಡೀತಾ ಇದೆ ಇಲ್ಲಿ, ಯಾಕೆ ಅಶ್ವಿನಿ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಡೌಟ್ ಪತ್ನಿಗೆ ಶುರುವಾಗಿದೆ. ಆ ಡೌಟ್ ಬಂದು ಪ್ರಶ್ನೆ ಮಾಡಿದಾಗ ಗೋವರ್ಧನ್ ಲವ್ ಸ್ಟೋರಿ ಅಲ್ಲಿ ಬಯಲಾಗಿದೆ. ಇದು ಎಲ್ಲವೂ ಕೂಡ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿದೆ. ದೂರು ಕೊಟ್ಟಿದ್ದಾರಲ್ಲ ಪತ್ನಿ, ಆ ದೂರಿನಲ್ಲಿ ಇದೆಲ್ಲ ಕೂಡ ಇದೆ. ಶಿವಮೊಗ್ಗ ಬಂದೋಬಸ್ತಿಗೆ ಹೋಗಿದ್ದಾಗ ಜೋರಾಯಿತು ಈ ರಿಲೇಶನ್ಶಿಪ್. ಅದಾದ ಬಳಿಕ ಪತ್ನಿಗೆ ದೈಹಿಕ ಹಿಂಸೆ ನೀಡಿದ ಎಸಿಪಿ ಗೋವರ್ಧನ್. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸಿಪಿ ಗೋವರ್ಧನ್ಗೂ ಹಾಗೂ ಅವರ ಪತ್ನಿಗೂ ಜಗಳ ಶುರುವಾಗತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸಿಪಿ ಅಶ್ವಿನಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೋವರ್ಧನ್ ಹಾಗೂ ಅವರ ಪತ್ನಿಯ ನಡುವೆ ಒಂದು ದೊಡ್ಡ ಗಲಾಟೆ ಶುರುವಾಗುತ್ತೆ. ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಕೂಡ ಮಾಡೋದಕ್ಕೆ ಯತ್ನ ಆಗಿರುತ್ತೆ. ಈ ವೇಳೆ ಸಂತ್ರಸ್ತೆ ಪತ್ನಿ ಅಂಡ್ ಮಗುವನ್ನ ನೋಡ್ಕೊಳ್ಳೋ ಭರವಸೆ ಕೊಟ್ಟಿರ್ತಾರೆ. ಆದ್ರೆ ಆ ಬಳಿಕ ಅತ್ತೆಯಿಂದ ದೂರುದಾರಿಗೆ ಬೆಂಕಿ ಹಚ್ಚೋದಕ್ಕೂ ಕೂಡ ಯತ್ನ ನಡೆದಿದೆ. ಇಲ್ಲಿ ಆಗ್ಲೂ ಕೂಡ ಸಂಧಾನ ಮಾಡಿ ಸಮಸ್ಯೆ ಬಗೆಹರಿಸೋದಕ್ಕೆ ಯತ್ನ. ಇದೆಲ್ಲ ದೂರಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು. ನನ್ನ ಹತ್ರ ಎಫ್ಐಆರ್ ಕಾಪಿ ಇದೆ, ಅದರಲ್ಲಿ ಈ ವಿಚಾರಗಳೆಲ್ಲ ಇದೆ. ಎಸ್, ಡಿಜಿಗೆ ದೂರು ನೀಡಿ ಚಿತ್ರದುರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿಸಿದ್ದ ಪತ್ನಿ. ನಂತರ ಏನಾಗುತ್ತೆ, ಇಷ್ಟೆಲ್ಲ ಗಲಾಟೆ ಆದ ನಂತರ ಡಿಜಿಗೆ ದೂರನ್ನ ಕೊಡ್ತಾರೆ ಪತ್ನಿ. ನಂತರ ಚಿತ್ರದುರ್ಗಕ್ಕೂ ಕೂಡ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಚಿತ್ರದುರ್ಗಕ್ಕೆ ಟ್ರಾನ್ಸ್ಫರ್ ಆದ್ಮೇಲೂ ಕೂಡ ಈ ಅಶ್ವಿನಿ ಅಂಡ್ ಎಸಿಪಿ ಗೋವರ್ಧನ್ ಅಲ್ಲೂ ಕೂಡ ಡಿಂಗ್ ಡಾಂಗ್ ಶುರುವಾಗುತ್ತೆ. ಅಲ್ಲೂ ಕೂಡ ಬಿಡೋದಿಲ್ಲ. ಫೋನ್ ಕರೆಯ ಮೂಲಕ ಡಿಂಗ್ ಡಾಂಗ್ ಶುರು ಮಾಡ್ತಾರೆ. ಇತ್ತೀಚೆಗೆ ಮೊಬೈಲ್ ಚಾಟ್ ಅಲ್ಲಿ ಪೊಲೀಸ್ ಜೋಡಿಯ ಕ್ರಿಮಿನಲ್ ಪ್ಲಾನ್ ಬಯಲಾಗಿದೆ. ಪತ್ನಿಯನ್ನೇ ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ದ ಗೋವರ್ಧನ್ ಅಂಡ್ ಅಶ್ವಿನಿ. ಈಗಾಗಲೇ ಮದುವೆಯಾಗಿ ಸುಮಾರು 4 ವರ್ಷದ ಮಗಳನ್ನ ಹೊಂದಿರತಕ್ಕಂತ ಅಶ್ವಿನಿ, ಆ ಎಸಿಪಿ ಅಶ್ವಿನಿ ಅಂತ ಯಾರಿದ್ದಾರೋ ಅವ್ರಿಗೂ ಕೂಡ ಮದುವೆ ಆಗಿದೆ. 4 ವರ್ಷದ ಮಗಳು ಕೂಡ ಇದ್ದಾರೆ. ನಾವು ಮದುವೆ ಆಗ್ತೇವೆ, ನೀನು ಡಿವೋರ್ಸ್ ಕೊಡು ಅಂತ ಪತ್ನಿಗೆ ಅಶ್ವಿನಿ ಹೇಳಿದ್ದಾರೆ. ಗೋವರ್ಧನ್ ಪತ್ನಿಗೆ ಅಶ್ವಿನಿ ಹೇಳಿರ್ತಕ್ಕಂಥ ಮಾತಿದು. ಇದು ಕೂಡ ದೂರಿನಲ್ಲಿ ಇದೆ. ಇನ್ನು ಬಿಟಿಎಂ ಲೇಔಟ್ ಅಲ್ಲಿ ಪತ್ನಿಯ ಮುಂದೆಯೇ ರತಿ ಕ್ರೀಡೆಗೆ ಇಳಿದಿದ್ದ ಎಸಿಪಿ ಜೋಡಿ. ಈಗ ಸುಳ್ಳು ಕೇಸ್ ಹಾಕಿಸಿ ರೌಡಿಗಳಿಂದ ಕೊಲೆ ಮಾಡಿಸೋದಾಗಿ ಕೂಡ ಇವರಿಬ್ರು ಬೆದರಿಕೆ ಹಾಕಿದ್ದಾರೆ. ಯಾರಿಗೆ? ಪತ್ನಿಗೆ. ಎಫ್ಐಆರ್ ಅಲ್ಲಿ 3 ವರ್ಷಗಳ ಹಿಂಸಾಚಾರವನ್ನ ಎಳೆಯಾಗಿ ಪತ್ನಿ ಬಿಚ್ಚಿಟ್ಟಿದ್ದಾರೆ. ಇದೀಗ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದೂರು ದಾಖಲಿಸಿರೋ ಗೋವರ್ಧನ್ ಪತ್ನಿಯವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಕರೆಗಳು ಬಂತು, ಯಾವಾಗ ಈ ವಿಚಾರವನ್ನ ನಾನು ಪ್ರಶ್ನೆ ಮಾಡಿದೆ, ನಂತರ ನಮ್ಮಿಬ್ಬರ ಮಧ್ಯದಲ್ಲಿ ಯಾವಾಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗಳ ಶುರುವಾಗುತ್ತೆ, ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಯತ್ನಿಸ್ತಾರೆ. ಇನ್ನೂ ಸಾಕಷ್ಟು ವಿಚಾರಗಳಿದೆ ನೋಡಿ, ತೋರಿಸ್ತಾ ಹೋಗ್ತೀನಿ. ಇಷ್ಟು ದೊಡ್ಡ ದೂರು, ಇಷ್ಟೆಲ್ಲ ದೂರುಗಳಿದೆ. ಎಸಿಪಿ ಇಬ್ರು ಕೂಡ ಎಸಿಪಿ ಒಂದೇ ಬ್ಯಾಚ್ನವರು.
ಸೌತ್ ಈಸ್ಟ್ ಡಿವಿಷನ್ ಎಸಿಪಿಗಳಾದ ಗೋವರ್ಧನ್ ಹಾಗೂ ಅಶ್ವಿನಿ ಇವರ ವಿರುದ್ಧ ದೂರು ದಾಖಲಾಗಿದೆ. FIR ಕೂಡ ಇದೆ. ಆ FIR ಕಾಪಿ ನನ್ನ ಬಳಿ ಇದೆ.